ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಶಶಿ, ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತಹ ಅನುಭವ ಇದೆ. ಅಂಕಣ 1ರಲ್ಲೂ ಸಹ ಮಹಿಳಾ ವಿಭಾಗದ ಪಂದ್ಯ ಆರಂಭಗೊಂಡಿದೆ. ಉತ್ತಮವಾದಂತಹ ಟ್ಯಾಕಲ್ ಹೇಮಂತ್ ಹಾಗೂ ಸಹ ಅದರಿಂದ ದಾಳಿಗಾರನಿಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದ್ದ. ಅತ್ಯಂತ ವೇಗವಾಗಿ ಯಶವಂತ್ ಇಲ್ಲಿ ಬೋನಸ್ ಅನ್ನ ಪಡೆದುಕೊಂಡ್ರು ಸಹ ಹೇಮಂತ್ ಸರಿಯಾದ ಸಮಯಕ್ಕೆ ಟ್ಯಾಕಲ್ಗೂ ಮುಂದಾಗಿದ್ದಾರೆ. ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ದರ್ಶನ್ ಡಿವಿ ಡೈವಿಂಗ್ ಟ್ಯಾಕಲ್ ನ ಪ್ರಯತ್ನ ಇತ್ತು. ರೋಹಿತ್ ಒಂದು ಉತ್ತಮವಾದಂತಹ ಟ್ಯಾಕಲ್. 7 ಈಚ್ 7-7ರಲ್ಲಿ ಪಂದ್ಯ. ಎಂಟು 7 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮನೋಜ 6 ಆಟಗಾರ ನಡುವೆ ಚುರುಕಿನ ಪಾದಗಳ ಚಲನೆಯೊಂದಿಗೆ ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಕಿಲ್ಲದೆ ಒಂದು ಎಂಟಿ ರೌಂಡ್ನೊಂದಿಗೆ ವಾಪಸ್ಸಾದ್ರು. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಈ ಒಂದು ಗ್ರಾಮೀಣ ಸೊಗಡಿನ ಕ್ರೀಡೆ. ವಾಟ್ ಅ ಪವರ್ಫುಲ್ ಡ್ಯಾಶ್. ಶ್ರೇಯಸ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ರೋಹಿತ್ ಅವರಿಂದ ಟ್ಯಾಕಲ್ ಬಂತು. ಆ ಒಂದು ಸಂದರ್ಭದಲ್ಲಿ ಒಂದು ಪವರ್ಫುಲ್ ಡ್ಯಾಶ್. ಶ್ರೇಯಸ್ ಫಿಟ್ನೆಸ್ಗೆ ಹೇಳಿ ಮಾಡಿಸಿದಂತ ಒಬ್ಬ ಶ್ರೇಷ್ಠ ಆಟಗಾರ. ಜರ್ಸಿ ನಂಬರ್ 5 ಫಿಟ್ ವಿತ್ ಶ್ರೇಯು. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಅವರ ಪೇಜ್ ಅನ್ನು ಬೇಕಾದ್ರೂ ಚೆಕ್ ಮಾಡಬಹುದು. ಒಬ್ಬ ಅದ್ಭುತ ದೇಹದಾಡಿಯ ಪಟುವಾಗಿ ಕಬಡ್ಡಿ ಕ್ರೀಡೆಯಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡ್ತಾ ಇದ್ದಾನೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 9-7 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. 9-7 ಕೇವಲ 2 ಅಂಕದ ಅಂತರದಲ್ಲಿ ಪಂದ್ಯ. ಮಹಿಳಾ ವಿಭಾಗದ ಪಂದ್ಯ HM ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಶಂಕರ್ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ನಡುವೆ ಈಗಾಗಲೇ ಪಂದ್ಯ ಸಾಗಿ ಬರ್ತಾ ಇದೆ. 9 ಶಿವಲಿಂಗಪ್ಪ ಮನೋಜ್ ಯುವ ದಾಳಿಗಾರ. 9-7 ಕಬಡ್ಡಿಯಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣಕ್ಕೂ ತನ್ನದಾದಂತ ರೋಚಕತೆಯನ್ನ ಹೊಂದಿರುವಂತ ಕ್ರೀಡೆ ಅಂತ ಅಂದ್ರೆ ಅದುವೇ ಕಬಡ್ಡಿ. ಶರತ್ ಸಾಕಷ್ಟು ಒಳನುಗ್ಗಿದ್ರು. ಆ ಒಂದು ಸಂದರ್ಭದಲ್ಲಿ ರಾಕಿ
ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಜೆರ್ಸಿ ನಂಬರ್ 4 ಆಟಗಾರ. ನಾಲ್ಕು ಆಟಗಾರ ನಡುವೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್, 4 ಡಿಫೆನ್ಸ್ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಪ್ರಸನ್ನ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹೇಮಂತ್. ಸಾಕಷ್ಟು ವೇಗದ ದಾಳಿ ನಡೆಸಿಕೊಳ್ತಾ ಇದ್ರು, ಆದ್ರೆ ಇಲ್ಲಿ ಒಬ್ಬ ಡಿಫೆಂಡರ್ ಅಂಕಣದ ಹೊರ ನಡೆದ್ರು. 11-7 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಸಂಜಯ್ ದಾಳಿಯಲ್ಲಿ ಅದೇಟೊಂದಿಗೆ ವಾಪಸ್ಸಾಗಿದ್ದಾನೆ. ಸೂಪರ್ ಟೆಕಲ್ ಆನ್ ಆಗಿರುವ ಸಂದರ್ಭ, 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನ ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಶಿವು ಇಲ್ಲಿ ಮಿಸ್ಟೇಕ್. ಒಬ್ಬ ಅನುಭವಿ ಡಿಫೆಂಡರ್ ಸಾಕಷ್ಟು ಒತ್ತಡಕ್ಕೆ ಮಣಿತಾ ಇದ್ದಾರೆ. 11-8 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಸಮಯ ರಾತ್ರಿ 10:32. 11-8 ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್ ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸಿಕೊಳ್ತಾ ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ. ಸ್ಕಾರ್ಪಿಯನ್ ಕಿಕ್ ಬಂತು, ಸರಿಯಾದ ಸಮಯಕ್ಕೆ ಡೈವಿಂಗ್ ಟ್ಯಾಕಲ್ ಪ್ರಸನ್ನ ಕಪ್ಪೆ. 11-9 ದಾಳಿಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಡಿವಿ ದರ್ಶನ್. ರೈಟ್ ನಲ್ಲಿ ರಾಯಲ್ಸ್ ತಂಡದ ಯಶವಂತ್, SDM ಮುಜರಿಯಲ್ಲಿ ವ್ಯಾಸಂಗ ಮಾಡಿ ಕಬಡ್ಡಿ ಕ್ರೀಡೆಯಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದಂತಹ ಆಟಗಾರ. ಮಧ್ಯ ದಾಳಿಯಲ್ಲಿ ಡಿವಿ ದರ್ಶನ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶ್ರೇಯಸ್ ಆರ್ಯ, ರೈಟ್ ಕಾರ್ನರ್ ಭಾಗದಲ್ಲಿ ರೋಹಿತ್. 11-9 ಕೇವಲ 2 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಥರ್ಡ್ ರೈಡ್ ಕ್ಲಾಸಿಕ್ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಜಂಪ್ ಎತ್ಕೊಂಡು ಎಸ್ಕೇಪ್ ಆಗುವ ಪ್ರಯತ್ನ ಇತ್ತು, ಆದ್ರೆ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ಗಳ ಒಂದು ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು, ಸರಿಯಾದ ಸಮಯಕ್ಕೆ ಸಪೋರ್ಟ್ ಕೂಡ ಅಲ್ಲಿ ರೈಟ್ ಕಾರ್ನರ್ ಭಾಗದಿಂದ ಬಂದಿದೆ. 12-9 ಪಂದ್ಯ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಅವರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದಂಥ ನಮ್ಮ ಪದ್ಮನಾಭನಗರದ ಕಾರ್ಪೊರೇಟರ್ಸ್ಗಳು ಶ್ರೀಯುತ ಲಕ್ಷ್ಮೀಕಾಂತ್ ರವರು ಮಂಡಳ ಅಧ್ಯಕ್ಷರು, ಶ್ರೀಯುತ AH ಬಸವರಾಜರವರು, ಶ್ರೀಯುತ ಕಬ್ಬಾಳು ಉಮೇಶ್ ರವರು,
ಶ್ರೀಯುತ ಅಂಜನಪ್ಪರವರು, ಹಾಗೆ ಶ್ರೀಯುತ ಚೋಳರಾಜರವರು, ಶ್ರೀಯುತ ವೆಂಕಟಸ್ವಾಮಿ ನಾಯ್ಡುರವರು, ಹಾಗೆ ಶ್ರೀಯುತ NR ರಮೇಶ್ ರವರು, ಹಾಗೂ ಎಲ್ಲ ಸನ್ಮಾನ್ಯ ಶ್ರೀಯುತ R ಅಶೋಕ್ ಸರ್ ಅವರ ಅಭಿಮಾನಿಗಳ ಒಂದು ಸಹಕಾರದೊಂದಿಗೆ ಈ ಒಂದು ಸುಂದರ ಕಾರ್ಯಕ್ರಮ ಇಂದು 3ನೇ ದಿನ. ಥರ್ಡ್ ರೈಡ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಇಟ್ಸ್ ಅ ಡೂ ಆರ್ ಡೈ. ಮನೋಜ ಚುರುಕಿನ ಪಾದಗಳ ಚಲನೆಯೊಂದಿಗೆ ಒಳನುಗ್ತಾ ಇದ್ರು. ಆದ್ರೆ ಪ್ರಸನ್ನ ಹಾಗೂ ಸಂಜಯ ಇಬ್ಬರು ಸೇರಿ ಆ ದಾಳಿಗನನ್ನ ಬಿಗಿಯಾದ ಟ್ಯಾಕಲ್ ನಲ್ಲಿ ಬಂಧಿಸಿಕೊಂಡಿದ್ದಾರೆ. ಕ್ಯಾಪ್ಟನ್, ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇತ್ತು. ವಾಡ ಕ್ಯಾಚ್. ಶಿವ ಮತ್ತೆ ಫಾರ್ಮ್ಗೆ ಮರಳಿದ್ದಾರೆ. ಹದಿಮೂರು 10 3 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಆಟಗಾರರಿಂದ. ಮತ್ತೆ ಲೈವ್ ಅನ್ನ ಇಲ್ಲಿ ಕಂಡುಕೊಳ್ತಾ ಇದ್ರೆ ಕ್ಲಾಸಿಕ್ ನ್ಯಾಷನಲ್ಸ್ 13-11. ಸ್ಕೋರ್ ಚೆಕ್ ಮಾಡಿ ಸರ್, ಇನ್ನೊಂದ್ಸರಿ ಪುರುಷರ ವಿಭಾಗದ ಪಂದ್ಯದಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ದಯವಿಟ್ಟು. ಎಸ್, ಸರಿ ಇದೆ. 13 ಮತ್ತು 11ರಲ್ಲಿ ಪಂದ್ಯ. 2 ಅಂಕಗಳ ಅಂತರದಲ್ಲಿ ರಾಯಲ್ಸ್ ತಂಡ ಮುನ್ನಡೆಯಲ್ಲಿ ಸದ್ಯಕ್ಕೆ. 3 ನಿಮಿಷಗಳ ಘೋಷಣೆ ಆಗಿದೆ. 2 ನಿಮಿಷದ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ ಇರುವಂತಹ ಒಂದು ಸಂದರ್ಭದಲ್ಲಿ 2 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳುವ ತವಕದಲ್ಲಿ ರಾಯಲ್ಸ್ ತಂಡ ಅದನ್ನು ವಾಪಸ್ ಪಡೆದು ಅದನ್ನು ಮೆಟ್ಟಿ ನಿಲ್ಲುವ ಆಲೋಚನೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ 2 ಸೂಪರ್ ಆದಂಥ ಒಂದು ಟ್ಯಾಕಲ್ಗಳ ಮುಖಾಂತರ ಅಂಕಗಳ ಅಂತರವನ್ನು ಕಡಿಮೆ ಮಾಡಿದ್ದಾರೆ. ಆದರೆ ಕೊನೆ ನಿಮಿಷಗಳ ಆಟದಲ್ಲಿ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ರಾಯಲ್ಸ್ ತಂಡ ಕಡಿಮೆ ಏನಿಲ್ಲ. ಬೆಂಗಳೂರು ನಗರದಲ್ಲಿ ನಡೆಯುವಂಥ ಖಾಸಗಿ ತಂಡಗಳ ಪಂದ್ಯಗಳಲ್ಲಿ ಬಹುತೇಕ ಫೈನಲ್ ಪಂದ್ಯವನ್ನು ಆಡ್ತಾ ಇರುವಂಥ ತಂಡ ಇತ್ತೀಚೆಗೆ. ಕ್ಲಾಸಿಕ್ ನ್ಯಾಷನಲ್ಸ್ ಕೂಡ ಕಡಿಮೆ ಏನಿಲ್ಲ. ಬಹುತೇಕ ಸೆಮಿಫೈನಲ್, ಫೈನಲ್ ಹಂತಗಳನ್ನು ತಲುಪಿದಂಥ 2 ತಂಡಗಳು ಕೂಡ ಮುಖಾಮುಖಿಯಾಗಿ ಆಡುವಾಗ ಈ ರೀತಿಯ ಪೈಪೋಟಿಯ ಪಂದ್ಯದ ನಿರೀಕ್ಷೆ ಪಂದ್ಯಕ್ಕೂ ಮುನ್ನವೇ ಇತ್ತು. ಅದು ನಿಜವಾಗಿದೆ ಕೂಡ. 2 ಅಂಕಗಳ ಅಂತರದಲ್ಲಿ 13-11. ಲಾಸ್ಟ್ 2 minutes ಟು ಗೋ. ಬೋತ್ ಟೀಮ್ ಕ್ಯಾಪ್ಟನ್ಸ್, 2 ತಂಡದ ನಾಯಕರೇ. ಕೊನೆಯ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಇಲ್ಲಿ ಸೆಲ್ಫ್ ಔಟ್ ಅಷ್ಟೇ ಕೌಂಟ್ ಬರುತ್ತೆ. ರೇಡರ್ ಔಟ್ ಆಗ್ತಾರೆ. ಇದರೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆಯಾಗುತ್ತೆ. 14-11. 3 ಅಂಕಗಳ ಅಂತರದ ಮುನ್ನಡೆ ರಾಯಲ್ಸ್ ತಂಡಕ್ಕೆ. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಯೊಂದಿಗೆ ಪಂದ್ಯವನ್ನು ಮುನ್ನಡೆಸ್ತಾ ಇರೋದು ಈಗ ರಾಯಲ್ಸ್ ತಂಡ. ಇದು ಒಂದು ಸ್ಟ್ರಾಟಜಿ ಕೂಡ ಕಬಡ್ಡಿ ಆಟದಲ್ಲಿ. ಸಮಯದ ಆಟ ಆಗಿರೋದ್ರಿಂದ ಸಮಯಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ. ಆ ಸಮಯವನ್ನು ವ್ಯರ್ಥ ಮಾಡೋದು ಕೂಡ ಒಂದು ಸ್ಟ್ರಾಟಜಿ ಆಗಿದೆ ಕಬಡ್ಡಿಯಲ್ಲಿ. ನಡುವೆ ಒಂದು ಟೈಮ್ಔಟನ್ನು ತೆಗೆದುಕೊಳ್ತಾ ಇದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ. 1 ನಿಮಿಷ 21 ಸೆಕೆಂಡ್ಗಳ ಕಾಲದಲ್ಲಿ 3 ಅಂಕಗಳನ್ನು ವಾಪಸ್ ಪಡಿಬೇಕಾಗಿದೆ. ಯಾವುದೇ ಅಂಕ ನೀಡದೆ ಅದ ಸಮ ಆಗೋದಕ್ಕೆ ಮಾತ್ರ ಸಾಧ್ಯ. ಗೆಲುವನ್ನು ಪಡಿಬೇಕಾದ್ರೆ 4 ಅಂಕಗಳನ್ನು ಪಡಿಬೇಕಾಗಿದೆ. ಸಾಕಷ್ಟು ಚರ್ಚೆ, ಸಾಕಷ್ಟು ಪ್ಲಾನಿಂಗ್. ಎಲ್ಲ ಪ್ಲಾನ್ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜರ್ಸಿ ನಂಬರ್ 5 ನಿರ್ಣಾಯಕ ಹಂತದಲ್ಲಿ ಪಂದ್ಯ. 1 ನಿಮಿಷದ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಮಲ್ಟಿಪಲ್ ಪಾಯಿಂಟ್ಗಳು ಬೇಕಾಗಿದೆ.
ಪ್ರಯತ್ನ ಮುಂದುವರೆದಿದೆ. ಒಂದು ಬಲಿಷ್ಠ ಡಿಫೆನ್ಸ್ ನ ಮುಂದೆ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್. ಲೆಫ್ಟ್ ಕಾರ್ನರ್ ಆಗಿ ರೈಟ್ ಕವರ್ ಇಬ್ಬರ ನಡುವೆ ಒಂದು ಅದ್ಭುತವಾದಂತಹ ಕಾಂಬಿನೇಷನ್. ಆದ್ರೆ ಬೋನಸ್ ಹೋಗಿದೆ ಇಲ್ಲಿ. 15-12 ಥರ್ಡ್ ರೈಟ್. ಕೊನೆಯ 1 ನಿಮಿಷ ಮಾತ್ರ. ಎರಡು ತಂಡದ ನಾಯಕರ ಗಮನಕ್ಕೆ 3 ಅಂಕಗಳ ಅಂತರ. ಪ್ರಜ್ವಲ್ ದಾಳಿಯಲ್ಲಿ ತನ್ನ ಮಾಜಿ ತಂಡದ ವಿರುದ್ಧ ಪಂದ್ಯವನ್ನು ಆಡ್ತಾರೆ. ಇಲ್ಲಿ ಟ್ಯಾಕಲ್ ಪ್ರಯತ್ನ ಬಂದಿದೆ. ಸೂಪರ್ ಟ್ಯಾಕಲ್ ಆಗುತ್ತೆ. 3 ಜನ ಆಟಗಾರರು ಮಾತ್ರ ಇದ್ದಾರೆ. 2 ಅಂಕ ಸಿಗುತ್ತೆ. ಅಂಕಗಳ ಅಂತರ ಕೇವಲ 1ಕ್ಕೆ. 45 ಸೆಕೆಂಡ್ಗಳು ಬಾಕಿ ಇರುವ ಸಂದರ್ಭದಲ್ಲೂ ಕೂಡ ಟೈಮ್ ಔಟ್ ಬರುತ್ತೆ ಅಂದ್ರೆ ಈ ಮ್ಯಾಚ್ ನ ಬಿಸಿ ಗೊತ್ತಾಗುತ್ತೆ. ಸುನಿಲ್ ಹನುಮಂತಪ್ಪ ಪ್ರೊ ಕಬಡ್ಡಿ ಆಟಗಾರ ರಾಯಲ್ ಅಕಾಡೆಮಿ ತಂಡಕ್ಕೆ ತರಬೇತುದಾರರಾಗಿ ಮತ್ತಷ್ಟು ರೋಚಕತೆ. ಸಮಯ 10:40 ಆದರೂ ಕೂಡ ಕಿಕ್ಕಿರಿದು ತುಂಬಿರುವ ಕ್ರೀಡಾಂಗಣ. ಸಹಕಾರ ನೀಡುತ್ತಿರುವ ಇಲಾಖೆಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಒಂದು ಕ್ರೀಡಾ ಮನೋಭಾವದಲ್ಲಿ ಯಾವುದೇ ಕಹಿ ಘಟನೆ ಇಲ್ಲದೆ, ಅಚಾತುರ್ಯ ಇಲ್ಲದೆ ಸತತ 3 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಒಂದು ಪಂದ್ಯಾವಳಿ. ಅತ್ಯಂತ ಸಭ್ಯಸ್ಥರನ್ನು ಒಳಗೊಂಡಂಥ ಒಂದು ಬಡಾವಣೆ ಪದ್ಮನಾಭನಗರದಲ್ಲಿ ನಾವಿದ್ದೇವೆ. ಹಾಗಾಗಿಯೇ ಕ್ರೀಡಾಂಗಣ ಇದ್ದರೂ ಕೂಡ ಶಾಂತವಾಗಿದೆ. ಎಸ್, ಇಲ್ಲಿ ಮತ್ತೊಂದು ಟ್ಯಾಕಲ್. ಸಿಕ್ಕ ಅವಕಾಶವನ್ನ ಕೈ ಚೆಲ್ತಾ ಇದ್ದಾರೆ ಕ್ಲಾಸಿಕ್ ನ್ಯಾಷನಲ್ಸ್. ಒಂದು ಒಳ್ಳೆ ಆಲೋಚನೆ ಮಾಡಬೇಕಿತ್ತು, ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು. ನೇರವಾಗಿ ಅಂಕಣದ ಸಂಪೂರ್ಣ ಒಳಗಡೆ ಹೋಗಿ ರಾಯಲ್ಸ್ ತಂಡದ ಟ್ಯಾಕಲ್ ಇಲ್ಲಿ ಪಂದ್ಯವನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ. ಇನ್ನೂ ಅವಕಾಶ ಇದೆ. ಏನಾದರೂ ಟ್ಯಾಕಲ್ ಬಂದ್ರೆ ಸೂಪರ್ ಟ್ಯಾಕಲ್ ಆಗುತ್ತೆ, 2 ಅಂಕ ಸಿಗುತ್ತೆ. ಅವಕಾಶ ಬರ್ತಾ ಇಲ್ಲ, 2 ಅಂಕ ಸಿಗುತ್ತೆ ರಾಯಲ್ಸ್ ತಂಡಕ್ಕೆ. ಬಹುತೇಕ ಗೆಲುವಿನ ದಡವನ್ನು ತಲುಪಿದ್ದಾರೆ ರಾಯಲ್ಸ್ ತಂಡ. ಈ ರೈಡ್ನ ಮುಖಾಂತರವೇ ಪಂದ್ಯವನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಜರ್ಸಿ ನಂಬರ್ 3 ಆಟಗಾರ. 18-14 4 ಅಂಕಗಳ ಅಂತರ. ಪಂದ್ಯವನ್ನು ಗೆಲ್ಲಬೇಕಾದ್ರೆ 5 ಅಂಕಗಳನ್ನು ಹೊತ್ತು ಬರಬೇಕಾದ ಸಂಜಯ್ ಇಲ್ಲಿ ದಾಳಿಯಲ್ಲಿ. ಅದರ ಅವಕಾಶ ಇಲ್ಲ. ಡಿಫೆನ್ಸಿವ್ ವಿಭಾಗದ ಆಟಗಾರ ದಾಳಿಯ ಪ್ರಯತ್ನದಲ್ಲಿದ್ದರು. ಅಂತಿಮ ಆಟಗಾರನನ್ನು ಟ್ಯಾಕಲ್ ಮಾಡೋದ್ರ ಮುಖಾಂತರ ಆಲ್ಔಟ್ನ ಪಾಯಿಂಟ್ಸನ್ನು ಪಡ್ಕೊಳ್ತಾರೆ. ಇದರೊಂದಿಗೆ 5 ಸೆಕೆಂಡ್ಗಳು ಬಾಕಿ ಇದೆ. 1 ಸೆಕೆಂಡ್ ಬಾಕಿ ಇದ್ರೂ ಕೂಡ ಒಂದು ರೈಡ್ನ ಅವಕಾಶವನ್ನು ನೀಡಲಾಗುತ್ತೆ. ಪ್ರಜ್ವಲ್ ಕೊನೆಯ ದಾಳಿಯಲ್ಲಿ. ಪಂದ್ಯದ ಸಮಯ ಮುಗಿದಿದೆ, ಆದರೆ ದಾಳಿಕಾರನ ಸಮಯ ಇನ್ನೂ ಇದೆ. ಇಲ್ಲೊಂದು ಆಂಕಲ್ ಹೋಲ್ಡ್ನ ಪ್ರಯತ್ನ ಮಿಸ್ ಆಗಿದೆ. ರಾಯಲ್ ಅಕಾಡೆಮಿ ಜಯವನ್ನು ಪಡೆಯೋದ್ರೊಂದಿಗೆ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಎರಡು ತಂಡಕ್ಕೂ ಕೂಡ. ಒಂದು ಒಳ್ಳೆ ಪ್ರಯತ್ನ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದಿಂದ ಕೂಡ. ಅತ್ಯಂತ ತೀವ್ರವಾದ ಪೈಪೋಟಿಯನ್ನು ನೀಡಿದಂಥ ಒಂದು ತಂಡ ಕೊನೆಯ ನಿಮಿಷದಲ್ಲಿ ಪಂದ್ಯವನ್ನು ಕೈ ಚೆಲ್ಲಿದ್ರು. ರೋಚಕ ಪಂದ್ಯಗಳು ಅತಿ ಹೆಚ್ಚಾಗಿ ಸಿಕ್ಕಿದ್ದು. ಬಹಳಷ್ಟು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಪಂದ್ಯಾವಳಿ, ಹೆಚ್ಚು ಪಂದ್ಯಗಳು ರೋಚಕತೆಯಿಂದ ಕೂಡಿರ್ತಕ್ಕಂಥ ಪಂದ್ಯಗಳನ್ನು ನಾವು ನೋಡ್ತಾ ಇರೋದು. ಪುರುಷರ ವಿಭಾಗದ ಈ ದಿನದ ಅಂತಿಮ ಪಂದ್ಯವನ್ನು ತಾವೆಲ್ಲರೂ ಕೂಡ ನೋಡಿದ್ರಿ. ಮಹಿಳಾ ವಿಭಾಗದಲ್ಲೂ ಕೂಡ 2 ಬಾಲಕಿಯರ ತಂಡಗಳು ಮುಖಾಮುಖಿಯಾಗಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈ ದಿನದ ಕೊನೆಯ ಪಂದ್ಯ ಕೊನೆಯ 5 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಇಲ್ಲೂ ಕೂಡ 2 ತಂಡದ ನಾಯಕಿಯರ ಗಮನಕ್ಕೆ. ಮೂವತ್ತ 33-12 ಆನೇಕಲ್ ತಂಡದ ಪರವಾಗಿ. HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ H1 ಪಾಯಿಂಟ್ ಆಗುತ್ತೆ. ದಾಳಿಯಲ್ಲಿ ಲೇಖನ. ಶಂಕರ್ನಾಗ್ ತಂಡದ ಪರವಾಗಿ. Last and final call, ಚಾಮರಾಜಪೇಟೆ ವರ್ಸಸ್ HYC. ಬೋತ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯೋರ್ ಟೀಮ್ ಇಮಿಡಿಯೇಟ್ಲಿ. HYC ವಿರುದ್ಧ ಚಾಮರಾಜಪೇಟೆ. 2 ತಂಡದ ನಾಯಕರೇ ತಮಗಿದು ಅಂತಿಮ ಕಾರ್ಯ. ಕ್ಷಮೆ ಇರಲಿ, ಪುರುಷರ ವಿಭಾಗದಲ್ಲಿ ಮತ್ತೊಂದು ಪಂದ್ಯ ಬಾಕಿ ಇದೆ. ಅದನ್ನು ಕೂಡ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು. ಚಾಮರಾಜಪೇಟೆ ಹಾಗೂ HYC. ಶಾಂತಮರೆ ನೋಡಿ ಇಲ್ಲಿ. ಮತ್ತೊಂದು ಬಲಿಷ್ಠ ತಂಡಗಳ ಮುಖಾಮುಖಿಯನ್ನು ನಾವು ನೋಡಲಿದ್ದೇವೆ ಪುರುಷರ ವಿಭಾಗದಲ್ಲಿ. ಮತ್ತೊಮ್ಮೆ ಲೇಖನ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ ಶಂಕರ್ನಾಗ್ ತಂಡದ ಪರವಾಗಿ.
HM ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ಕೆಂಪು ಮತ್ತು ಬಿಳಿ ಮಿಶ್ರಿತ ಯೂನಿಫಾರ್ಮ್ನಲ್ಲಿ, ಯೆಲ್ಲೋ ಮತ್ತು ಬ್ಲ್ಯಾಕ್ ಯೂನಿಫಾರ್ಮ್ನಲ್ಲಿ ನಮಗೆ ಕಾಣ್ತಾ ಇರೋದು ಶಂಕರ್ನಾಗ್ ತಂಡ. ಬಹಳಷ್ಟು ಮುನ್ನಡೆಯ ಹಾದಿಯಲ್ಲಿ HM ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ತಂಡ. ಚಾಮರಾಜಪೇಟೆ HYC ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಂಪತ್, ತೀರ್ಪುಗಾರರಾಗಿ ನಂಜೇಶ್ ಗೌಡ, ಮುನೇಗೌಡ, ಸ್ಕೋರರ್ ರಮೇಶ್ ಬಾಬು, ಅಸಿಸ್ಟೆಂಟ್ ಸ್ಕೋರರ್ ಸಂದೀಪ್ ಪ್ರಕಾಶ್. ಡೋಡೈ ರೈಡ್. ಉತ್ತಮವಾದ ಒಂದು ಪ್ರಯತ್ನ, ಟ್ಯಾಕಲ್ ಇಲ್ಲಿ ಏಕಾಂಗಿಯಾಗಿ ಟ್ಯಾಕಲ್ ಪಡ್ಕೊಳ್ತಾರೆ ದಾಳಿಕಾರ್ತಿನ ಹೊರಗಡೆ ಹಾಕೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಡಿಫೆಂಡರ್. ದಾಳಿಯಲ್ಲಿ ಲಾಲಿತ್ಯ ಸೂಪರ್ ಟ್ಯಾಕಲ್ ಆನಿದೆ. 3 ಜನ ಆಟಗಾರ್ತಿಯರ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್, ಸೆಕೆಂಡ್ ಮ್ಯಾನ್ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆತ್ಮವಿಶ್ವಾಸದೊಂದಿಗೆ ತಮ್ಮ ಅಂಕಣವನ್ನು ಸೇರಿದರೆ ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಇದರೊಂದಿಗೆ HM ಸ್ಪೋರ್ಟ್ಸ್ ಕ್ಲಬ್ ಆನೇಕಲ್ ತಂಡ ಜಯವನ್ನು ಪಡ್ಕೊಳ್ತಾ ಇದ್ದಾರೆ. ಬನ್ನಿ HYC ಹೆಸರುಘಟ್ಟ ದಯಮಾಡಿ ಈ ಕೂಡಲೇ ಅಂಕಣವನ್ನು ಪ್ರವೇಶ ಮಾಡಿ. ಹಾಗೆ ಚಾಮರಾಜಪೇಟೆ ಎರಡು ತಂಡಗಳು ದಯಮಾಡಿ ಈ ಕೂಡಲೇ ಅಂಕಣವನ್ನು ಪ್ರವೇಶ ಮಾಡಿ. ಮೋಹನ್ ಆ ಕಡೆ ಗ್ರೌಂಡ್ಗೆ ಹೋಗು, ಬೇಗ ಹೋಗು. ಮಮತಾ ಬೇಡ, ಮಮತಾ ಇಲ್ಲಿ ಆಲ್ಟ್ ಆಗಿರೋರು ಯಾರು? ಮಮತಾ ಹೋಗಂಗಾರೆ ಆ ಕಡೆ ಗ್ರೌಂಡ್ಗೆ ಹೋಗು. ಅದಕ್ಕೆ ತಾರಾಮಣಿ ಬೇಡ, ತಾರಾಮಣಿ ಬೇಡ, ಮಮತಾ ಕಳಿಸಿ. ಯಾರಿನ್ನೂ ಊಟ ಮಾಡಿಲ್ಲ ಬೇಗ ಹೋಗಿ ಊಟ ಟೋಕನ್ ತಗೊಂಡು ಬೇಗ ಊಟ ಮಾಡಿ. ವನಿತಾ